ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಾವೇರಿ ಗರ್ಜನೆ ನ್ಯೂಸ್. ನಾನು ನಿಮ್ಮ ರಮೇಶ್ ಕಿರ್ಗಂದೂರು ಮಂಡ್ಯ. ವೀಕ್ಷಕರೇ, ಇವತ್ತು ನಾನು ಒಂದು ವಿಶೇಷ ಕಾರ್ಯಕ್ರಮವನ್ನು ತಗೊಂಡು ನಿಮ್ಮ ಮುಂದೆ ಬರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ವಿಚಾರ ಅಷ್ಟೇ, ಜೀವನದಲ್ಲಿ ಎಷ್ಟೋ ಜನ ಸಾಲ ಸೂಲ ಮಾಡಿ ಇರುವಂಥ ಆಸ್ತಿ ಪಾಸ್ತಿಗಳನ್ನ ಮಾರಿ ಒಂದು ಮನೆ ಮಾಡಬೇಕು, ಅಲ್ಲಿ ನೆಮ್ಮದಿಯಾಗಿರಬೇಕು ಅನ್ನುವಂಥ ಆಸೆ ಎಷ್ಟೋ ಜನಕ್ಕಿದೆ. ಆ ನಿಟ್ಟಿನಲ್ಲಿ ಎಷ್ಟೋ ಜನ ಮಾಡ್ತಾರೆ ಕೂಡ. ಆದರೆ ಮನೆ ಮಾಡಿ ಅಲ್ಲಿ ಹೋಗಿ ನೆಲೆಸಿದ ನಂತರ ಎಷ್ಟೋ ಜನಗಳಿಗೆ ಹಲವಾರು ರೀತಿಯ ಕಷ್ಟ ಕಾರ್ಪಣ್ಯಗಳಿಗೆ ಸಿಗಾಕೊಂಡು, ಕೆಲವರು ಮಕ್ಕಳಾಗಲ್ಲ, ಮತ್ತು ಮನೆಯಲ್ಲಿ ಹೇಳ್ತು ಬೀಳ್ತು ಅಂದರೆ ಬರೀ ಜಗಳ, ಮತ್ತೊಂದು ಮಗದೊಂದು ಮುನ್ಸು, ಈ ಥರ ಎಲ್ಲ ಆಗಿ ಒಂದು ರೀತಿ ರಾತಾಂತ ಆಗೋಗ್ತವೆ. ಕೆಲವರು ಮನೆಗಳಲ್ಲಿ ಹೋಗಿ ಹೊಸ ಮನೆ ಕಟ್ಕೊಂಡು ನಾವು ನೆಮ್ಮದಿಯಾಗಿದ್ದೀವಿ ಅನ್ನೋ ಆಗಿಲ್ಲ, ಕೆಲವರು ಆತ್ಮಹತ್ಯೆ ದಾರಿ ಕೂಡ ತುಳಿದು ಬಿಟ್ಟಿದ್ದಾರೆ. ಹಾಗಾಗಿ ನನಗೆ ಈ ವಿಚಾರದಲ್ಲಿ ಇದು ಮಾಡ್ತಾ ಬಂದಾಗ, ಒಂದು ಮನೆ ಮಾಡಬೇಕಾದ್ರೂ ಕೂಡ ಈಗ ಎಷ್ಟೋ ಕಡೆ ಮನೆ ಮಾಡೋಣ ಬಿಡಪ್ಪ ಅಂತೇಳಿ ಏನೋ ಒಂದು ಅಂದಾಜಲ್ಲಿ ಮಾಡ್ಕೊಳ್ತಾರೆ. ಆದರೆ ನಾನು ಕೆಲವು ವಿಚಾರಗಳನ್ನ ಅಧ್ಯಯನ ಮಾಡ್ತಾ ಬಂದಾಗ, ಹುಡುಕಾಡ್ತಲಿದ್ದಾಗ ವಾಸ್ತು ಮಹತ್ತರವಾದ ಒಂದು ಪಾತ್ರ ವಹಿಸುತ್ತೆ ಅನ್ನುವಂಥ ಒಂದು ವಿಚಾರ ನನಗೆ ತಿಳಿದು ಬರುತ್ತೆ. ಹಾಗಾಗಿ ಇವತ್ತು ನಾನು ಗೌರಿಬಿದನೂರಿಗೆ ನಾನು ಬಂದಿದ್ದೀನಿ. ಯಾಕೆಂದರೆ ಇಲ್ಲಿ ಖ್ಯಾತ ವಾಸ್ತುತಜ್ಞರಾದಂಥ ಲಕ್ಷ್ಮೀ ನರಸಿಂಹಸ್ವಾಮಿ ಮೂರ್ತಿಯವರು ಇದ್ದಾರೆ. ಎಷ್ಟೋ ದೊಡ್ಡ ದೊಡ್ಡ ರಾಜಕಾರಣಿಗಳು, ಅಧಿಕಾರಿಗಳು, ಸಿನಿಮಾ ನಟರು ತಾವಿಂದಿಡಿದು ಹಲವಾರು ಸಾವಿರಾರು ಜನರಿಗೆ ಒಂದು ಮನೆ ಮಾಡಿ ನೆಮ್ಮದಿಯಾಗಿರುವುದಕ್ಕೆ ಒಂದು ವಾಸ್ತುವನ್ನು ಅವರು ಬರೆದುಕೊಟ್ಟು ಮನೆ ನಿರ್ಮಾಣದಲ್ಲಿ ಅವರು ಸಹಕಾರ ನೀಡಿದ್ದಾರೆ. ಹಾಗಾಗಿ ಇವತ್ತು ಅವ್ರ ಮೂಲಕನೇ ಯಾವ ರೀತಿ ವಾಸ್ತು ಪ್ರಕಾರ ನಾವು ಮನೆಗಳನ್ನ ಮಾಡಿದ್ರೆ ನೆಮ್ಮದಿಯಾಗಿರ್ಬೋದು, ಯಶಸ್ಸನ್ನು ಸಾಧಿಸ್ಬೋದು. ಜೊತೆಗೆ ಒಂದು ಮೊಬೈಲ್ ನಂಬರ್ ಕೂಡ ನಾವು ತಗೋಬೇಕಾದ್ರೆ ಅದಕ್ಕೂ ಕೂಡ ಒಂದು ವಾಸ್ತು ಸಂಖ್ಯೆ ಒಂದು ಮಹತ್ವದ ಪಾತ್ರ ವಹಿಸುತ್ತೆ. ಹಾಗಾಗಿ ಅವನೇ ಕೇಳೋಣ ಬನ್ನಿ. ಗುರುಗಳೇ ನಮಸ್ಕಾರ. ನಮಸ್ಕಾರ. ನಮ್ಮ ಕಾವೇರಿ ಗರ್ಜನೆ ನ್ಯೂಸ್ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಸರ್ವರಿಗೂ ನಮಸ್ಕಾರ. ಗುರುಗಳೇ, ಪ್ರಶ್ನೆ ಬೇಕು. ಈಗಾಗಲೇ ವಾಸ್ತು ಬಗ್ಗೆ ನಾನು ಮಾತನಾಡಿದೆ. ಈಗ ನಮ್ಮ ವೀಕ್ಷಕರೆಲ್ಲ ನೋಡ್ತಾ ಇದ್ದಾರೆ. ದಯಮಾಡಿ ಒಂದು ಮನೆ ನಿರ್ಮಾಣದಲ್ಲಿ ವಾಸ್ತು ಅನ್ನುವಂಥದ್ದು ಒಂದು ಮಹತ್ತರವಾದ ಪಾತ್ರ ವಹಿಸುತ್ತಾ, ವಾಸ್ತು ಪ್ರಕಾರವಾಗಿ ಮನೆ ಮಾಡದೆ ಹೋದರೆ ಏನೇನೆಲ್ಲ ಸಮಸ್ಯೆಗಳಾಗ್ಬೋದು ಅನ್ನುವಂಥದ್ದನ್ನ ತಾವು ದಯಮಾಡಿ ತಿಳಿಸ್ಕೊಡ್ಬೇಕು. ಸರ್ವರಿಗೂ ನಮಸ್ಕಾರ. ಎಷ್ಟೋ ಜನ ವಾಸ್ತು ಅಂದರೆ ಏನೋ ಮಹಾ ದೊಡ್ಡದು ಅಂತ ಹೇಳ್ತಾರೆ. ಇದರಲ್ಲಿ ಏನಿಲ್ಲ, ದಿಕ್ಕುಗಳು ಅಂತ ಹೇಳ್ತೀವಿ. 8 ದಿಕ್ಕುಗಳು. 8 ದಿಕ್ಕುಗಳಿಗೂ ಒಂದೊಂದು ಅಧಿಪತಿ ಇರ್ತಾರೆ. ಒಂದು ಸಾಧಾರಣವಾಗಿ ಹೇಳ್ಬೇಕಂದ್ರೆ ನಾವು ದಿಕ್ಕುಗಳಿಗೆ ಅನುಗುಣವಾದ, ಇವಾಗ ಇನ್ನು ಶಾಂಪಲ್ ನಿಂತಿದ್ದೀನಿ. ಪೂರ್ವ ದಿಕ್ಕು ಸಚಿದೇವಿ ಇಂದ್ರಾಯ ನಮಃ, ಆಗ್ನೇಯ ಸ್ವಾದೇವಿ ಆಗ್ನೇಯ ನಮಃ, ನೀಲಾದೇವಿ ದಕ್ಷಿಣ ಯಮಸ್ಥಾನ, ನೀಲಾದೇವಿ ದಕ್ಷಿಣಾಯ ನಮಃ, ದೀರ್ಘಾದೇವಿ ನೀರ್ತಾಯ ನಮಃ, ಕಾಳಿಕಾದೇವಿ ವರುಣಾಯ ನಮಃ, ಅಂಜನಾದೇವಿ ವಾಯುವ್ಯಾಯ ನಮಃ, ಚಿತ್ರಾಲಯಕಾದೇವಿ ಕುಬೇರಾಯ ನಮಃ, ಗಂಗಾದೇವಿ ಈಶಾನ್ಯಾಯ ನಮಃ ಅಂತ ಒಂದು ಮಂತ್ರ ಹೇಳ್ತೀವಿ ಬೆಳಗ್ಗೆ ಎದ್ದ ತಕ್ಷಣ. ಹಾಗಂದರೆ ಅರ್ಥ ಏನಪ್ಪ ಅಂದರೆ, ಪೂರ್ವ ದಿಕ್ಕು ಇಂದ್ರಸ್ಥಾನ, ಪಶ್ಚಿಮ ಶನೇಶ್ವರ ಸ್ವಾಮಿ ಸ್ಥಾನ, ದಕ್ಷಿಣ ಯಮಸ್ಥಾನ, ಉತ್ತರ ಕುಬೇರನ ಸ್ಥಾನ. ಈ ದಿಕ್ಕಿಗಳಿಗೆ ಅನುಗುಣವಾಗಿ ನಾವು ಮನೆ ನಿರ್ಮಾಣ ಮಾಡಬೇಕು. ಮತ್ತು ಮನೆ ಪಂಚಭೂತಗಳಿಗೆ ಅನುಗುಣವಾಗಿ, ಅಂದರೆ ಪಂಚಭೂತಗಳು ಅಂದರೆ ಏನು? ಭೂಮಿ, ಆಕಾಶ, ವಾಯು, ಅಗ್ನಿ, ಈ ಥರ ಇರುತ್ತಲ್ಲ ಪಂಚಭೂತಗಳ ದಿಕ್ಕಿಗೆ. ಹಂಗಂದಾಗ ನಾವು ಅದಕ್ಕೆ ಅನುಗುಣವಾಗಿ, ಅಂದರೆ ಒಂದು 4 ಖಾಲಿ ಜಾಗ ಇದ್ದಾಗ ನೈಋತ್ಯಕ್ಕೆ ಹತ್ತಿರವಾಗಿ ದಕ್ಷಿಣದಲ್ಲಿ ಖಾಲಿ ಜಾಗ ಕಡಿಮೆ, ಪಶ್ಚಿಮದಲ್ಲಿ ಖಾಲಿ ಜಾಗ ಕಡಿಮೆ, ಪೂರ್ವದಲ್ಲಿ ಖಾಲಿ ಜಾಗ ಜಾಸ್ತಿ, ಉತ್ತರದಲ್ಲಿ ಖಾಲಿ ಜಾಗ ಇಟ್ಟು, ಇದು ಜನರಲ್ ಆಗಿ ಹೇಳ್ತಕ್ಕಂಥ ವಿದ್ಯೆ ಕಟ್ಟಬೇಕು ಅಂತ ಒಂದು ವಿದ್ಯೆ. ಅದೇ ರೀತಿ ವಾಯುತತ್ವ ಅಂದರೆ ಪಂಚಭೂತಗಳಲ್ಲಿ ವಾಯುತತ್ವನ ಬರುತ್ತೆ. ಆ ವಾಯುತತ್ವಕ್ಕೆ ಕಿಟಕಿಗಳು ಯಾವ ದಿಕ್ಕಲ್ಲಿ ಇಡಬೇಕು? ಒಂದು ದಿಕ್ಕು ಅಂದಾಗ 3 ಭಾಗ ಬರುತ್ತೆ. ಈಶಾನ್ಯ, ಉತ್ತರ, ವಾಯುವ್ಯ ಅಂತ ಬರುತ್ತೆ. ಹಾಗಾಗಿ ಈಶಾನ್ಯ ಅತಿ ಮುಖ್ಯವಾದ ಜಾಗ. ಆ ಜಾಗಗಳಲ್ಲಿ ಬಾಗಿಲಾಗಲಿ ಕಿಟಕಿಗಳಾಗಲಿ ಅಳವಡಿಸಬೇಕು. ದಕ್ಷಿಣ ದಿಕ್ಕು ಹಿಂಗಾರು ಮಾರುತ ಮುಂಗಾರು ಮಾರುತ ಅಂತ ಬರುತ್ತೆ. ಆ ಹಿಂಗಾರು ಮಾರುತ ನಮಗೆ ಯಾವಾಗಲೂ ನೆಗೆಟಿವ್ನ ಪಾಸ್ ಮಾಡುತ್ತೆ. ಆ ದಿಕ್ಕನ್ನು ಆದಷ್ಟು ಮುಚ್ಕೋಬೇಕು. ಅಂದರೆ ಅಲ್ಲಿ ಹೆಚ್ಚಾಗಿ ಕಿಟಕಿಗಳಾಗಲಿ ಅವನ್ನಾಗಲಿ ಹೆಚ್ಚಾಗಿ ತೆರೀಬಾರ್ದು. ಅದನ್ನು ನೋಡಿ ಎಷ್ಟು ಆ ದಿಕ್ಕುಗಳಲ್ಲಿ, ಇವಾಗ ನೈಋತ್ಯದಲ್ಲಿ ಎಷ್ಟು % ಗಾಳಿ ಹೋಗ್ಬೇಕು ಅಂತ ಇರುತ್ತೆ? 60% ಗಾಳಿ. ಅದೇ ವಾಯುದಲ್ಲಿ 120 ಡಿಗ್ರಿ ಗಾಳಿ ಎಷ್ಟು ಬರಬೇಕು ಅಂತ ಹೇಳುತ್ತೆ. ಇದು ಈಶಾನ್ಯದಲ್ಲಿ 120 ಗಾಳಿ ಬರಬೇಕಂತದೆ. ಆಗ್ನೇಯದಲ್ಲಿ 90 ಡಿಗ್ರಿ ಗಾಳಿ ಬರಬೇಕಂತ ಇರುತ್ತೆ. ಆ ಗಾಳಿಗೆ ಅನುಗುಣವಾಗಿ ಅದನ್ನು ದಕ್ಷಿಣ ದಿಕ್ಕಲ್ಲಿ ಆಗ್ನೇಯ ದಿಕ್ಕುಗಳಿಗೆ ಕಿಟಕಿಗಳು ಅಳವಡಿಸ್ಕೊಂಡು, ನೈಋತ್ಯ ದಿಕ್ಕಿಗಳಿಗೆ ಕಿಟಕಿಗಳು ಅಳವಡಿಸ್ಕೊಳ್ಳದೆ ಇರೋ ಥರ ನಾವು ಮನೆ ನಿರ್ಮಾಣ ಮಾಡಿದಾಗ ನಾವು ಸಾಕಷ್ಟು ನಮಗೆ ಒಳ್ಳೆಯದಾಗುತ್ತೆ. ಅದೇ ರೀತಿ ಹೆಣ್ಮಕ್ಳಿಗೆ ಹಿಂಗಾಯಿತು, ಗಂಡು ಮಕ್ಳಿಗೆ ಹಿಂಗಾಯಿತು ಅಂತ ಎಷ್ಟೋ ಸಾಕಷ್ಟು ಕಡೆ ನೆಗೆಟಿವ್ ಪಾಸ್ ಆಗುತ್ತೆ. ಅದರಲ್ಲಿ ದಕ್ಷಿಣದಲ್ಲಿ ಏನಾದರೂ ಕಿಟಕಿಗಳು ನೈಋತ್ಯಕ್ಕೆ ದಾರಿದ್ರೆ
ಅದು 3 ಭಾಗ ಮಾಡ್ತೀವಿ. ಅದರಲ್ಲಿ ಆಗ್ನೇಯ ದಿಕ್ಕು ಒಳ್ಳೆಯದು, ಮಧ್ಯಮ ದಿಕ್ಕು ಅಂದರೆ ದಕ್ಷಿಣ ಬರುತ್ತೆ, ಇನ್ ಬಿಟ್ವೀನ್ ಸ್ಥಾನ 3 ಭಾಗಗಳಲ್ಲಿ ಮಧ್ಯಭಾಗ ಅದು ದಕ್ಷಿಣ ಅನ್ನಿಸ್ತೀವಿ. ಅದು ಯಮಸ್ಥಾನ ಆಗುತ್ತೆ, ಅದು ರಾಹು ಸ್ಥಾನ ಆಗುತ್ತೆ, ಆ ಕಡೆ ಚಂದ್ರಸ್ಥಾನ ಆಗುತ್ತೆ. ದಕ್ಷಿಣ ದಿಕ್ಕುಗಳಲ್ಲಿ ಆಗ್ನೇಯ ದಿಕ್ಕಲ್ಲಿ ಅಂದರೆ ಚಂದ್ರಸ್ಥಾನದಲ್ಲಿ ಕಿಟಕಿನ ಅಳವಡಿಸಿದಾಗ ನಮಗೆ ಒಳ್ಳೆ ಶುಭ ಫಲ ಬರುತ್ತೆ, ಹೆಣ್ಮಕ್ಳು ನಗ್ನಗ್ತಾ ಇರ್ತಾರೆ. ಹಾಗಾಗಿ ದಕ್ಷಿಣ ದಿಕ್ಕನ್ನು ಆದಷ್ಟು ಸ್ವಲ್ಪ ಹೈಟ್ ಮಾಡ್ಕೊಳ್ಳೋದು, ಬ್ಯಾಲೆನ್ಸ್ ಭೂಮಿನ ಫ್ಲೋರಿಂಗ್ ಸೆಟಲ್ ಮಾಡ್ಕೊಳ್ಳೋದು. ಮತ್ತು ಗೇಟ್ಗಳಿಡೋ ಒಂದು ವಿಧಾನ, ಗೇಟ್ಗಳಲ್ಲಿ ಯಾವ ಹಲವಾರು ವಿಧಾನಗಳಿದೆ. ಗೇಟ್ಗಳನ್ನ ಆದಷ್ಟು ಈಶಾನ್ಯದಲ್ಲೇ ಬರೋ ಥರ ಅಳವಡಿಸ್ಕೋಬೇಕಾಗತ್ತೆ. ಉತ್ತರದಲ್ಲಿ ತೊಟ್ಟಿ ಹೊಡಿಬೇಕಾದ್ರೆ ಏನು ಮಾಡಬೇಕು, ನಮ್ಮ ಮನೆ ಕಟ್ಟಿದ ಮೇಲೆ ಆ ಮನೆಯ ಬಿಂದುವಿಂದ ಹಿಡಿದು ದೇವಮೂಲೆಯವರೆಗೆ ಒಂದು ದಾರ ಹಿಡಿದು ಆ ದಾರಕ್ಕೆ ತಗಲ್ದಂಗೆ ತೊಟ್ಟಿ ಹೊಡೆಯೋದು, ಈ ರೀತಿ ಎಲ್ಲ ಮಾಡಬೇಕಾಗುತ್ತೆ. ವಾಯುವ್ಯದಲ್ಲಿ ಎಷ್ಟೋ ಜನ ಬಾತ್ರೂಮ್ ಮಾಡ್ತೀರಾ, ಆ ಬಾತ್ರೂಮಲ್ಲಿ ವಾಯುವ್ಯದಲ್ಲಿ ಬಾತ್ರೂಮ್ ಮಾಡಿದಾಗ ಏನಾಗುತ್ತೆ, ವಾಯುವ್ಯ ಸ್ವಚ್ಛತೆ ಇರಬೇಕು. ವಾಯುವ್ಯ ಸ್ವಚ್ಛತೆ ಇರಬೇಕಂದ್ರೆ ಹಿಂದೆ ಪೌರಾಣಿಕದಲ್ಲಿ ಹನುಮಂತ ಅನ್ನೋ ಒಬ್ಬ ನಮ್ಮ ದೇವರು ಏನು ಪೂಜೆ ಮಾಡ್ತೀವಿ ಅವನಿಗೆ ಹನುಮಂತ ಹಿಂದಿನದಲ್ಲಿ ಒಂದು ಸಣ್ಣ ಕಥೆಗಳು ಹೇಳ್ತಾರೆ. ಅದರಲ್ಲಿ ಆಂಜನೇಯ ಇದು ಸೂರ್ಯನ ನುಂಗಕ್ಕೆ ಹೋಗ್ತಾರೆ ಕೆಂಪಗಿದೆ ಅಂತ ಚಿಕ್ಕ ವಯಸ್ಸಲ್ಲಿ. ಅವಾಗ ಅವರ ದೇವ ಇಂದ್ರ ಬಂದು ಗದೆ ಕುಡಿಯುತ್ತಾನೆ. ಈ ಅನು ಅಂದ್ರೆ ಹನುಮಂತ ಅಂದ್ರೆ ಅನು ಅಂದ್ರೆ ಈ ಸಂಸ್ಕೃತದಲ್ಲಿ ದವಡೆ ಅಂತ ಹೇಳ್ತಾರೆ, ಮಂತ ಅಂದ್ರೆ ಎಡ್ ಬಿದ್ದಿರೋದು. ಹಾಗಾಗಿ ಈ ಸ್ಥಾನ ಸ್ವಚ್ಛತೆ ಇಡಬೇಕು. ಇಲ್ಲಿ ನಾವು ಲೆಟ್ರಿನ್ ಬಾತ್ರೂಮ್ ಕಟ್ಟಬೇಕಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ವಿದ್ಯೆ ಇದೆ, ಅದನ್ನು ಅಳವಡಿಸ್ಕೋಬೇಕಾಗತ್ತೆ. ನೈಋತ್ಯದಲ್ಲಿ ಸ್ವಲ್ಪ ದೊಡ್ಡದಾಗಿ ಬೆಡ್ರೂಮ್ ಮಾಡೋದಾಗಲಿ ಈ ಥರ ಎಲ್ಲ ತೂಕನ ಬ್ಯಾಲೆನ್ಸ್ ಮಾಡಿಕೊಂಡು ಗಾಳಿ ಹೆಂಗೆ ಬರಬೇಕು, ಬೆಳಕು ಹೆಂಗೆ ಬರಬೇಕು. ಗಾಳಿ ಸಾಕಷ್ಟು ಗಾಳಿ ಮನೆಯೊಳಗೆ ಬಂದು ಹೋಗ್ತಾ ಇದ್ರೆ ಅನಾರೋಗ್ಯ ಪಾಲಾಗೋದು ಕಡಿಮೆ ಇರುತ್ತೆ. ಪೂರ್ವದಲ್ಲಿ ಪೂರ್ವ ಇಂದ್ರಸ್ಥಾನ ಅಂತೀವಿ. ಆ ಕಾರ್ನರ್ ಏನಾದರೂ ತೊಂದರೆ ಆದಾಗ ಮಕ್ಕಳ ಭವಿಷ್ಯ, ಮದುವೆ ಆಗದಿರೋ ಲೇಟ್ ಆಗ್ಬೋದು, ಮಕ್ಕಳು ಇಲ್ಲದೆ ಇರ್ಬೋದು, ಪೂರ್ವ ಕಟ್ಟಾದಾಗ ಈಶಾನ್ಯ ಕಟ್ಟಾದಾಗ ವಂಶಾಭಿವೃದ್ಧಿ ಇಲ್ಲದೆ ಇರ್ಬೋದು, ಬರೀ ಹೆಣ್ಮಕ್ಳೇ ಆಗ್ಬೋದು. ಈ ರೀತಿ ಎಲ್ಲ ಅನುಭವ ಆಗುತ್ತೆ. ದಕ್ಷಿಣದಲ್ಲಿ ಏನು ಕಾಂಪೌಂಡ್ ಇಲ್ಲ ಅಂದಾಗ ಕಾಯಿಲೆಗಳು ಮತ್ತು ತೊಂದರೆಗಳು ಅನುಭವಿಸ್ತಾ ಇರ್ತವೆ. ಹಾಗಾಗಿ ಮನೆ ಕಟ್ಟೋದಕ್ಕೆ ಮುಂಚೆ ನಾವು ದಕ್ಷಿಣ ಮತ್ತು ಪಶ್ಚಿಮನ ಸರಿಯಾದ ರೀತಿ ಕಾಂಪೌಂಡ್ ಹಾಕ್ಕೊಂಡು ಅದೇ ರೀತಿ ಆದಷ್ಟು ಜಾಗ್ರತೆಗೆ ಅದನ್ನು ಮುಚ್ಚಿ ಪೂರ್ವದಲ್ಲಿ ಕಾಂಪೌಂಡ್ ನಿಧಾನ ಕಟ್ಕೊಳ್ಳಿ. ಅದರಲ್ಲಿ ನಿಧಾನ ಕಟ್ಕೊಂಡ್ರೆ ಮನೆ ಬೇಗ ಆಗುತ್ತೆ. ಸಾಕಷ್ಟು ನಿಮಗೆ ಹಣ ಇಲ್ದಂಗೆ ಆದಷ್ಟು ನಿಮಗೆ ಸೌಕರ್ಯ ಕೊಟ್ಟು ನಿಮ್ಮನ್ನು ಮನೆ ಕಟ್ಟೋಕೆ ಒಳ್ಳೇದು ಮಾಡುತ್ತೆ. ಈಗ ಗುರುಗಳ ನಿಮ್ಮ ಪ್ರಕಾರ ಈಗ ವಾಸ್ತುವಿನಲ್ಲಿ ಲೋಪ ಇದ್ದಂಥ ಪಕ್ಷದಲ್ಲಿ ಬೆಳಗ್ಗೆಯಿಂದ ಅವನೇನ ಸಂಪಾದನೆ ಮಾಡಿ ಸಂಜೆ ಹೊತ್ತಿಗೆ ಹೆಂಗಪ್ಪ ಅನ್ನೋ ಪರಿಸ್ಥಿತಿ. ಜೊತೆಗೆ ದಾಂಪತ್ಯ ಜೀವನದಲ್ಲಿ ಹಿಂಗೆ ಸದಸದ ಬದ್ದು ವಿರಸಗಳು ಸ್ಟಾರ್ಟು, ಮಕ್ಕಳಾಗ್ದಿರೋ ಈ ತರ ಆಗ್ತವೆ ಈ ತರ ಎಲ್ಲ ಕಾರಣ ಏನಪ್ಪಾ ಅಂದ್ರೆ ಎಷ್ಟೋ ಮನೆಗಳಲ್ಲಿ ದಕ್ಷಿಣದಲ್ಲಿ ಬೆಡ್ರೂಮ್ ಅಂತ ಮಾಡಿರ್ತೀರಾ, ಮಾಸ್ಟರ್ ಬೆಡ್ರೂಮ್ ಅಂತ ಮಾಡ್ತಾರೆ. ಎಲ್ಲಾ ರೂಮ್ಗಳಿಗೂ ಅದು ಸ್ವಲ್ಪ ಅಳತೆಗಳಲ್ಲಿ ದೊಡ್ಡದಾಗಿರ್ಬೇಕು. ಮತ್ತೆ ಕಿಟಕಿಗಳು ದಕ್ಷಿಣದಲ್ಲಿ ನಮ್ಮ ಹೆಂಗಸರಿಗೆ ಆಗಿದ್ದಾರೆ, ಕಾಯಿಲೆ ಬೀಳ್ತಾ ಇದ್ರೆ, ನಡವಳಿಕೆ ಏನೋ ಪ್ರಾಬ್ಲಮ್ ಇದೆ ಅಂದಾಗ ಕಿಟಕಿಗಳು ಸರಿಯಾದ ರೀತಿ ಕೂತ್ಕೊಂಡಿರಲ್ಲ. ಆ ಕಿಟಕಿಗಳನ್ನ ಸ್ವಲ್ಪ ಆ ಕಡೆ ಸೆಟೇಟ್ ಮಾಡ್ಕೋಬೇಕು, ಆಗ್ನೇಯಕ್ಕೆ ಸೆಟೇಟ್ ಮಾಡ್ಕೋಬೇಕಾಗುತ್ತೆ. ದಕ್ಷಿಣ ಬರ್ತಾ ನೀಚ ಸ್ಥಾನದಲ್ಲಿದ್ದಾಗ ನಡವಳಿಕೆ ಅದೇ ರೀತಿ ಆ ದಿಕ್ಕುಗಳಿಗೆ ಅಲ್ಲಿಂದ ಬರ್ತಕ್ಕಂಥ ಧಾತು ಏನಿದೆ ಅದರಿಂದ ನಮಗೆ ಅದೇ ಭಾವನೆ ಅಲ್ಲಿ ಹುಟ್ಟಿ ಸ್ವಲ್ಪ ಕೈ ತೊಂದರೆ ಆಗ್ಬೋದು, ಗಂಡ ಹೆಂಡತಿ ಮಧ್ಯದಲ್ಲಿ ಸಾಮರಸ್ಯ ಕೆಟ್ಟೋಗ್ಬೋದು. ಈ ರೀತಿ ಎಲ್ಲ ಆಗುತ್ತೆ. ಪಶ್ಚಿಮದಲ್ಲೂ ಅಷ್ಟೇ ಕಿಟಕಿಗಳು ಆದಷ್ಟು ವಾಯುವಿಕೆ ಬರೋ ತರ ಅಳವಡಿಸ್ಕೋಬೇಕು. ಪಶ್ಚಿಮಕ್ಕೆ ಅಥವಾ ವಾಯುದಲ್ಲಿ ಬರ್ತಕ್ಕಂಥ ಪಶ್ಚಿಮದಲ್ಲಿ ಕಿಟಕಿ ಇರುತ್ತೆ, ಪಶ್ಚಿಮದಲ್ಲಿ ಇರುತ್ತೆ. ಅದನ್ನ ಯಾವ ರೀತಿ ಇಟ್ಕೋಬೇಕಾಗುತ್ತೆ? ಪಶ್ಚಿಮದಲ್ಲಿ ಆದಷ್ಟು ನಾವು ಪಶ್ಚಿಮ ದಿಕ್ಕಿಗೆ ತಿರುಗಿದಾಗ 3 ಭಾಗ ಬರುತ್ತೆ. ಒಂದು ಭಾಗ ವಾಯುವ್ಯ, ಒಂದು ಭಾಗ ಪಶ್ಚಿಮ, ಒಂದು ಭಾಗ ನೈಋತ್ಯ. ಪಶ್ಚಿಮ ನೈಋತ್ಯ, ಪಶ್ಚಿಮ ವಾಯುವ್ಯ. ಪಶ್ಚಿಮ ವಾಯುದಲ್ಲಿ ಬಾಗಿಲಿಟ್ಟು ಮನೆ ಕಟ್ಟಿದ್ರೆ ಅತ್ಯುನ್ನತವಾದ ಶುಭ ಫಲಿತ ನಮಗೆ ಬರುತ್ತೆ. ಮಕ್ಕಳಿಗೆ ಬರಲ್ಲ, ಹೊರದೇಶಕ್ಕೆ ಹೋಗಿ ಹೆಸರು ಮಾಡ್ತಕ್ಕಂಥದ್ದು. ಪಶ್ಚಿಮ ವಾಯು ಅಷ್ಟು ಪವರ್ಫುಲ್ ಜಾಗ. ಉತ್ತರ ಮತ್ತು ಪೂರ್ವಕ್ಕಿಂತ ಅತ್ಯುನ್ನತವಾದ ಜಾಗ ಅಂದ್ರೆ ಪಶ್ಚಿಮ ವಾಯು. ಅಂದ್ರೆ ಗುರುಗಳೇ ಈಗ ಒಂದು ಕಿಟಕಿ ಅಂದಾಗ ಒಂದು ಆದಷ್ಟು 3 ಬಾಗಿಲುಗಳು ಅಳವಡಿಸ್ಕೊಂಡಿರ್ತಾರೆ. 3 ಬಾಗಿಲು ಕಿಟಕಿಗಳು ಹಚ್ಚುವಂಥದ್ದು. ಅದೆಲ್ಲ ಒಂದಿದ್ರೆ ಸಾಕು, ಈ ಕಡೆ ಇರಬೇಕು, ಈ ಕಡೆ ಕೊನೆಗಿರ್ಬೇಕು. ಆದಷ್ಟು ಈ ಖಾಲಿ ಜಾಗ ಜಾಸ್ತಿ ಇರ್ಬೇಕಾಗತ್ತೆ. ನಡೆಯುತ್ತೆ. ವಾಯುವ್ಯ ಭಾಗದಲ್ಲಿ 2 ಕಿಟಕಿ, 120 ಡಿಗ್ರಿ ಅಷ್ಟು ಗಾಳಿ ಬರ್ಬೇಕಂದಾಗ ಗಾಳಿ ಪ್ರೆಸರ್ ಫುಲ್ ಆಡ್ತಾ ಇರ್ಬೇಕು. ಕಿಟಕಿ ಇಷ್ಟು ಅಡಿಗೆ ಇರ್ಬೇಕಂತ ಏನಿಲ್ಲ. ಆದಷ್ಟು ಖಾಲಿ ಜಾಗನ ಜಾಸ್ತಿ ಇಟ್ಕೊಳ್ಳಿ. ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಈ ಕಡೆ ಹಾಕ್ಬೇಕು. ಚಿಕ್ಕದೇ ಒಂದಿಷ್ಟೇ ಇರಲಿ ಕಿಟಕಿ. ಆದಷ್ಟು ಈ ಡಿಸ್ಟೆನ್ಸ್ ನ ಜಾಸ್ತಿ ಮಾಡ್ಕೊಂಡು ಡಿಸ್ಟೆನ್ಸ್ ಕಡಿಮೆ ಮಾಡಿ ಇಲ್ಲೊಂದು ಪ್ಯಾಡಿಂಗ್ ಒಂದು ಅರ್ಧ ಅಡಿ ಅಥವಾ 1 ಅಡಿ ಅಷ್ಟು ಜಾಗ ಬಿಟ್ಟು ಕಿಟಕಿಗಳನ್ನ 2 ಭಾಗದಲ್ಲೂ ಅಳವಡಿಸ್ಬೇಕು. ವಾಯುವ್ಯ ಅಂದಾಗ ಅತಿ ಮುಖ್ಯವಾದ ಸ್ಥಾನ ವಾಯುವ್ಯ. ಮನುಷ್ಯನಿಗೆ ಯಾರದೇ ಮನೆಯಲ್ಲಿ ವಾಯುವ್ಯ ಚೆನ್ನಾಗಿದ್ದಾರೆ ಮನುಷ್ಯ ನಂಬರ್ 1 ಇರ್ತಾನೆ ಅಂತ ಹೇಳ್ತೀವಿ ನಾವು. ಹಾಗಾಗಿ ಉತ್ತರ ಮತ್ತು ಪಶ್ಚಿಮದಲ್ಲಿ ಆದಷ್ಟು ಜಾಗ್ರತೆಯಾಗಿ ನಾವು ಕಿಟಕಿಗಳು ಅಳವಡಿಸಿದೀವಿ ಅಂದ್ರೆ ಮನುಷ್ಯನಿಗೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ, ಚೆನ್ನಾಗಿರ್ತಾನೆ. ಅದೇ ರೀತಿ ಪೂರ್ವ ಈಶಾನ್ಯದಲ್ಲೂ ಅಷ್ಟೇ 2 ಕಿಟಕಿಗಳನ್ನ ಅಳವಡಿಸ್ಕೋಬೇಕು, ಒಂದು ಕಿಟಕಿ ಅಳವಡಿಸ್ಕೋಬೇಕು. ಅದೇ ನೈಋತ್ಯದ ಬೆಡ್ರೂಮಲ್ಲಿ ಒಂದೇ ಕಿಟಕಿ ಅಳವಡಿಸ್ಬೇಕು. ದಕ್ಷಿಣ ಆಗಲಿ ಪಶ್ಚಿಮದಲ್ಲಾಗಲಿ ಇಡಬೇಕು. ಅದು 3 ಪೋರ್ಷನ್ ಇದ್ದಾಗ ದಕ್ಷಿಣ ನೈಋತ್ಯದಲ್ಲಿ ಕಿಟಕಿ ಇಡಬಾರ್ದು, ಪಶ್ಚಿಮ ವಾಯುದಲ್ಲಿ ಕಿಟಕಿ ಇಡಬೇಕು. ಒಂದು ಅಡಿಗೆ ಮನೆಯಲ್ಲಿ ಅತಿ ಮುಖ್ಯವಾಗಿ ಕಿಟಕಿ ಇಡಬೇಕು ಆಗ್ನೇಯದಲ್ಲಿ. ಅದಾದ್ಮೇಲೆ ದಕ್ಷಿಣದ ಒಂದು ಕಿಟಕಿ, 2ಕ್ಕೆ ಸ್ಟಾಪ್ ಮಾಡಬೇಕು, 3ಕ್ಕೆ ಇಡಬಾರ್ದು. ಈ ರೀತಿ ದಕ್ಷಿಣ ನೈಋತ್ಯ ಈಶಾನ್ಯ
ಈಶಾನ್ಯ, ಪೂರ್ವ ಈಶಾನ್ಯ, ಪೂರ್ವಾಗ್ನೇಯ ಅಂತ ಹೆಂಗ್ ಬರುತ್ತೋ ಹಾಗೆ ದಕ್ಷಿಣದಲ್ಲಿ ದಕ್ಷಿಣ ಆಗ್ನೇಯ, ದಕ್ಷಿಣ ನೈಋತ್ಯ ಅಂತ ಬರುತ್ತೆ. ಹಾಗಾಗಿ ಆದಷ್ಟು ಕಿಟಕಿಗಳನ್ನ ದಕ್ಷಿಣ ಆಗ್ನೇಯದಲ್ಲಿ ಇಡಬೇಕು, ಅವಾಗ ಒಳ್ಳೆ ಫಲಿತಾಂಶ ಸಿಗುತ್ತೆ. ಒಳ್ಳೆ ಮಾಸ್ಟರ್ ಬೆಡ್ರೂಮ್ ಆಯ್ತು. ಈಗ ಇನ್ನೊಂದು ಬಹುತೇಕ ಎಲ್ಲ ಮನೆಗಳಿಗೆ ಒಂದು ಮಧ್ಯಮ ವರ್ಗದವ್ರು ಮನೆ ಮಾಡ್ಕೊಂಡ್ರು ಕೂಡ ಮಾಸ್ಟರ್ ಬೆಡ್ರೂಮ್ ಜೊತೆಗೆ ಇನ್ನೊಂದು ಚಿಕ್ಕ ರೂಮ್ ಮಾಡ್ಕೊಂಡಿರ್ತಾರೆ. ಯಾರ ನೆಂಟರು ಅವ್ರು ಇವ್ರು ಬಂದಾಗ ಅಥವಾ ಸ್ನೇಹಿತರು ಬಂದಾಗ ಅವ್ರು ಮಲ್ಕೊಳ್ಳೋದಿಕ್ಕೂ ಇನ್ನೊಂದು ಮಾಡ್ಕೊಂಡಿರ್ತಾರೆ. ಆ ರೂಮಲ್ಲಿ ಎಷ್ಟು ಕಿಟಕಿ ಇರಬೇಕಾಗುತ್ತೆ? ಅದೇ ನಾನು ಹೇಳ್ತಾ ಇದ್ದೀನಿ. ಪಶ್ಚಿಮ ಅಂದಾಗ ವಾಯುವ್ಯ ಭಾಗ ಬರುತ್ತೆ. ನೀವೇಳೋ ನೈಋತ್ಯದಲ್ಲಿ ಬೆಡ್ರೂಮ್ ಮಾಡಿರ್ತೀರ, ಹಾಗಾಗಿ ವಾಯುವ್ಯ ಭಾಗ ಬರುತ್ತೆ. ಈ ಭಾಗ ಈ ವಾಯುವ್ಯ ಅಂದ್ರೆ ವಾಯುವ್ಯ ಅಂದ್ರೆ ಗಾಳಿ. ಆಂಜನೇಯ ಅಂತ ಹಿಂದೆ ಒಂದು ಇದರಲ್ಲಿ ಹೇಳಿದಾಗ ಪೌರಾಣಿಕ ಕಾಲದಲ್ಲಿ ಆಂಜನೇಯ ವಾಸ ಮಾಡ್ತಾರೆ, ಗಾಳಿ ಅತಿ ಮುಖ್ಯ. ಹಾಗಾಗಿ ಈ ಭಾಗದಲ್ಲಿ 2 ಕಿಟಕಿಗಳ ಆದಷ್ಟು ಅಳವಡಿಸಿದ್ರೆ ಅವನಿಗೆ ಯಾವುದೇ ಕಷ್ಟಗಳು ಬರೋದಿಲ್ಲ. ಒಂದೇ ಹಾಕಿದ್ರೆ ಸ್ವಲ್ಪ ಸಮಸ್ಯೆ ಹಾಕೊಳ್ತಾನೆ ಮನುಷ್ಯ ಅಂತ ಹೇಳ್ಬೋದು. ಅದ್ರ ಜೀವನ ಸ್ವಲ್ಪ ಸಾಧಾರಣ ಸ್ಥಿತಿಲಿ ಹೋಗ್ತಾ ಇರ್ತದೆ. ಅದು ಒಂದು ಕಿಟಕಿನೂ ಇಲ್ಲ ಅಂದ್ರೆ ಮಾನಸಿಕ ಆಂದೋಲನ ಬರ್ತದೆ, ಮಾನಸಿಕವಾಗಿ ತೊಂದರೆ ಬೀಳ್ತಾನೆ, ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೋದು, ಇಲ್ಲ ಏನೋ ತೊಂದರೆ ಅನುಭವಿಸುತ್ತೆ. ಯಾರುಗಳೇ ಕೆಲವೊಂದು 25, 33, 40 ಹಿಂಗೇನೋ ಒಂದು ಅಂದಾಜಲ್ಲಿ ಅವರ ಸಂತೋಷ, ಅವರ ಒಂದು ಅನುಗುಣವಾಗಿ ಅವರ ಜನ್ಮ ದಿನಾಂಕದ ಅನುಗುಣವಾಗಿ ಏನೋ ಒಂದು ಜನ್ಮ ದಿನಾಂಕ ಅಂತ ಬರಲ್ಲ ಇದು ಮಾಡಿರ್ತಾರೆ, ಅಥವಾ ಹೆಸರು ಬರೋದಿಲ್ಲ. ಇದೆಲ್ಲ ಶಾಸ್ತ್ರ, ಇದು ತಪ್ಪು, 100% ತಪ್ಪಿದು. ತಪ್ಪು. ಇದು ಜಾತಿಗಳಲ್ಲಿ ಸೈಟ್ಗಳು ಹಲವಾರು ಜಾತಿಗಳಿದೆ. ಪಶ್ಚಿಮ ವಾಯು ಸೈಟ್ ಅಂದ್ರೆ ಏನಂದ್ರೆ ಉತ್ತರ ಗೊಂದಲೂರು, ಪಶ್ಚಿಮ ಜನ್ಮದಿನ ಅದು ಏನಿಲ್ಲ, ಇವೆಲ್ಲ ತಪ್ಪು. ವಾಯುನ ಪ್ರಕೃತಿಗೆ ಅನುಗುಣವಾಗಿ ಮನೆ ಕಟ್ಟು ಅಷ್ಟೇ. ಏನಪ್ಪ ಪ್ರಕೃತಿಗೆ ಅನುಗುಣವಾಗಿ? ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕನ್ನು ಆದಷ್ಟು ಮುಚ್ಚು, ಪೂರ್ವ ಉತ್ತರ ಮತ್ತು ತೆಗಿ ಅಂತ ಅರ್ಥ ಇದೆ ಅಷ್ಟೇ. ಆ ದಿಕ್ಕುಗಳಿಂದ ಗಾಳಿ ಬರ್ತಾ ಇದ್ರೆ ನಮಗೆ ಅನ್ಯೋನ್ಯವಾದ ದಿಕ್ಕುಗಳ ಅನುಗುಣವಾಗಿ ಏನ್ ಹೇಳುತ್ತೆ ದಿಕ್ಕುಗಳಲ್ಲಿ? ಪೂರ್ವ ದಕ್ಷಿಣದ ಭಾಗ ನೈಋತ್ಯ ರಾಹು ಭೂಮಿ ಅಂತೀವಿ. ಇದನ್ನ ಆದಷ್ಟು ಕಿಟಕಿಗಳು ಕಡಿಮೆ ಮಾಡಬೇಕು, ಇಡಬಾರ್ದು. ಅದು ಇಡಬೇಕು ಅಂದ್ರೆ ದಕ್ಷಿಣದಲ್ಲಿ ಆದಷ್ಟು ಆಗ್ನೇಯ ಅಳವಡಿಸ್ಕೋಬೇಕು. ಆ ರೀತಿ ಮಾಡ್ಕೋಬೇಕು. ಪಶ್ಚಿಮದಲ್ಲಿ ಇಡಬೇಕಾ ವಾಯುದಲ್ಲಿ ಒಳ್ಳೆದಾಗುತ್ತೆ. ಅದಲ್ಲದೆ ಆ ವಾಯು ಭಾಗಕ್ಕೆ 2 ಕಿಟಕಿಗಳು ಅಳವಡಿಸಿ ಅಂತ ಪದೇ ಹೇಳ್ತಾ ಇದ್ದೀನಿ. ಈಶಾನ್ಯ ಮತ್ತು ವಾಯುವ್ಯ ಸ್ಮೂತ್ ಆದ ಜಾಗ, ಅದು ಮೃದುವಾದ ಭಾವ. ಅಲ್ಲಿ ಬುಧ ಅಂತ ಗ್ರಹ ಇರ್ತಾನೆ, ಇಲ್ಲಿ ಶನಿ ಗ್ರಹ ಮತ್ತೆ ಕೇತು ಗ್ರಹ ಅಂತೀವಿ. ಈ ಕೇತು ಗ್ರಹ ಉತ್ಪತ್ತಿ ಆಗದೆ ರಾಹು ಅಂದ್ರೆ ರಾಹು ಕೇತುಗಳು, ರಾಹು ಭಾಗ ಎಲ್ಲಿರ್ತದೆ, ತಲೆ ಭಾಗ ಬಾಲ ಭಾಗ ಎಲ್ಲಿರುತ್ತೆ. ಇದನ್ನ ಸ್ವಚ್ಛತೆಯಾಗಿ ಇಟ್ಕೊಂಡಾಗ ನಾವು ಜೀವನದಲ್ಲಿ ಅತ್ಯುನ್ನತವಾದ ಫಲ ಅನುಭವಿಸ್ತೀವಿ ಅಂತ ಹೇಳುತ್ತೆ. ಅಂದ್ರೆ ಇಲ್ಲಿ ಗುರುಗಳೇ, ಮಾನವನ ದೇಹ ಪಂಚಭೂತಗಳ ನಿರ್ಮಾಣ ಆಗುವಂಥದ್ದು. ಆ ಪಂಚಭೂತಗಳು ಅನುಗುಣವಾಗಿ ಮನೆ ಕಟ್ಟ ಅಲ್ಲ, ಆ ನಿಮ್ದೇಗ ನೆಲೆಸ್ಬೇಕಂದ್ರೆ ಒಂದು ಮನೆಯನ್ನು ಅದು ಒಂದು ದೇವಾಲಯ ಇದ್ದಂಗೆ. ಈ ಪಂಚಭೂತಗಳಲ್ಲಿ ನೆಮ್ಮದಿಯಾಗಿ ನೆಲೆ ಆಗ್ಬೇಕಂದ್ರೆ ವಾಸ್ತು ಸರಿ. ಪಂಚಭೂತಗಳು ಅಂದಾಗ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಮನುಷ್ಯ ಹುಟ್ಟಬೇಕಾದ್ರೆ, ಒಂದು ಪ್ರಾಣಿ ಹುಟ್ಟಬೇಕಾದ್ರೆ ಪಂಚಭೂತ ಬೇಕು. ಏನಪ್ಪ ಬೇಕು ಅಂದ್ರೆ ಭೂಮಿ ತೂಕ, ಭೂಮಿಯಲ್ಲಿ ನಡೀತಾ ಇದ್ರೆ ವಾಯು ಗಾಳಿ ಹೋಗ್ತಾ ಇದೆ ಬರ್ತಾ ಇದೆ, ಬ್ಲಡ್ ಸರ್ಕ್ಯುಲೇಷನ್ ಹೇಗೆ ಹೋಗುತ್ತೆ ಹಂಗಿರುತ್ತೆ. ಬೆಂಕಿ ಗಾಳಿ ಶಾಖ ಬೇಕು. ಶಾಖ ಎಲ್ಲ ಮನುಷ್ಯ ಡೆಡ್ ಆದಂತ ಲೆಕ್ಕ, ಹೌದಾ? ಹಾಗೆ ಗಾಳಿ ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಬರ್ಬೇಕು. ಅಲ್ಲಿ ನಮ್ಮ ಪಂಚಭೂತಗಳಲ್ಲಿ ನ್ಯೂನತೆ ಬಂದಾಗ ಕಾಯಿಲೆ ಸಂಭವಿಸುತ್ತೆ. ಅದೇ ರೀತಿ ಮನೆಗೂ ಅಷ್ಟೇ, ಯಾವ್ಯಾವ ದಿಕ್ಕುಗಳಿಗೆ ಎಷ್ಟೆಷ್ಟು % ಗಾಳಿ ಹೋಗ್ಬೇಕು ಅನ್ನೋದೊಂದು ಇದ್ದೇ ಇರುತ್ತಲ್ಲ, ಆ ಭಾಗದಲ್ಲಿ ಗಾಳಿ ಬರದೇ ಇದ್ರೆ, ಅಥವಾ ಯಾವ ಭಾಗದಲ್ಲಿ ಬರಬಾರ್ದು ಅಂತ ಇರ್ತದೋ ಆ ಭಾಗದಲ್ಲಿ ಹೆಚ್ಚಿನ ಗಾಳಿ ಬಂದಾಗ ನ್ಯೂನತೆ ಸ್ಟಾರ್ಟ್ ಆಗುತ್ತೆ. ಆ ಫಲಿತಾಂಶ ನಮ್ಮ ಮೇಲೆ ಬೀಳುತ್ತೆ, ನಮಗೆ ತೊಂದರೆ ಬರುತ್ತೆ ಅಷ್ಟೇ. ತೊಂದರೆ ಅನ್ನೋದೇನು ಭಗವಂತ ಮನೆ ಬಂದ್ಕೊಡಲ್ಲ, ಸೃಷ್ಟಿಲಿರ್ತಕ್ಕಂಥ ಫಲಾನುಫಲಗಳು ನಮ್ಮ ಮೇಲೆ ಬೀಳ್ತವೆ. ಅದರಿಂದ ನಮಗೆ ನೆಗೆಟಿವ್ ಪಾಸ್ ಆಗುತ್ತೆ. ಅಂದ್ರೆ ವಾಸ್ತು ಪ್ರಕಾರವಾಗಿ ಮನೆ ನಿರ್ಮಾಣ ಮಾಡಿದ್ರೆ ಆ ಮನೆ ಒಂದು ಸುಖ ಯಾವುದೇ ದಿಕ್ಕಿರಲಿ ಈಶಾನ್ಯ ಮುಚ್ಚದಂಗೆ ಪೂರ್ವ ಈಶಾನ್ಯಕ್ಕಾಗ್ಲಿ ಉತ್ತರ ಈಶಾನ್ಯಕ್ಕಾಗ್ಲಿ ಒಂದು ಬಾಗಿಲು ಅಳವಡಿಸ್ಕೊಂಡ್ರೆ ಯಾವ ದೋಷಗಳು ಸರ್ವೇ ಸಾಮಾನ್ಯವಾಗಿ ಬರಲ್ಲ. ಅಕಸ್ಮಾತ್ ದಕ್ಷಿಣ ದಿಕ್ಕದಲ್ಲಿ ನಾನು ಮನೆ ಕಟ್ಟಿದ್ದೀನಿ, ದಕ್ಷಿಣ ಭಾಗದಲ್ಲಿ ಸೈಡಲ್ಲಿ ದಕ್ಷಿಣದಲ್ಲಿ ಮನೆ ಕಟ್ಟಿದ್ದೀನಿ, ದಕ್ಷಿಣ ಆಗ್ನೇಯ ಬಾಗಿಲಿಡಿ, ಉತ್ತರ ಈಶಾನ್ಯದಲ್ಲಿ ಒಂದು ಕಿಟಕಿ ಅಳವಡಿಸಿ. ಒಂದೊಮ್ಮೆ ಕೆಲವು ಪಾಪ ಇವೆಲ್ಲ ಏನು ವಾಸ್ತು ಬಗ್ಗೆ ಅರಿವಿರಲ್ಲ, ಹಳ್ಳಿಲಿ ಇರ್ತಾರೆ ಜನಗಳು, ಅವರು ವಾಸ್ತು ತಜ್ಞರನ್ನ ಕರೆಸಿ ಒಂದು ಮನೆ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಏನೋ ಐಡಿಯಾ ಅವ್ರಿಗೆ ಇರಲ್ಲ, ಮನೆ ನಿರ್ಮಾಣ ಮಾಡ್ಬಿಟ್ಟಿರ್ತಾರೆ. ಈ ಥರ ಸಮಸ್ಯೆಗಳೆಲ್ಲ ಬರ್ತಾ ಇರ್ತವೆ. ಅದಕ್ಕೆ ಏನಾದ್ರು ಒಂದು ಆಲ್ಟರ್ನೇಟ್ ಮಾಡ್ಬೋದು. ಅದರಲ್ಲಿ ಮಂತ್ರ ಯಂತ್ರ ಏನಿಲ್ಲ, ಇದೆಲ್ಲ ವಾಸ್ತುನಲ್ಲೇ ಏನಾದ್ರು ಮಂತ್ರ ಮಾಡ್ತೀನಿ ಯಂತ್ರ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು, ಅವೆಲ್ಲ ಮೋಸ. ಇದರಲ್ಲಿ ನಾವು ಮಾಡ್ಬೇಕಾದ್ರೆ ಏನಕ್ಕೆ ತೊಂದರೆ ಆಗಿದೆ, ಪೂರ್ವದಲ್ಲಿ ಏನಾದ್ರು ತೊಂದರೆ ಆದರೆ ಸುಖಕ್ಕೆ ತೊಂದರೆ ಆಗುತ್ತೆ, ದಕ್ಷಿಣದಲ್ಲಿ ಏನಾದ್ರು ಎಡವಟ್ಟಾದರೆ ಮನುಷ್ಯ ಕಾಯಿಲೆ ಬೀಳ್ತಾನೆ. ಹೆಣ್ಮಕ್ಳಾಗಲಿ ದಕ್ಷಿಣ ದಿಕ್ಕಿನಲ್ಲಿ ಲೋಪ ಬಂದಾಗ ಹೆಣ್ಮಕ್ಳು ಕಾಯಿಲೆ ಬೀಳ್ತಾರೆ, ಪಶ್ಚಿಮ ದಿಕ್ಕಲ್ಲಿ ಏನಾದ್ರು ನ್ಯೂನತೆ ಬಂದಾಗ ಗಂಡಸು ಕಾಯಿಲೆ ಬೀಳ್ತಾನೆ, ಪೂರ್ವ ದಿಕ್ಕಲ್ಲಿ ಏನಾದ್ರು ನ್ಯೂನತೆ ಬಂದಾಗ ಮಕ್ಕಳಿರಲ್ಲ, ಉತ್ತರ ದಿಕ್ಕಲ್ಲಿ ನ್ಯೂನತೆ ಬಂದಾಗ ಹೆಣ್ಣಿನ ತೊಂದರೆ ಇರುತ್ತೆ, ದುಡ್ಡಿನ ಸಮಸ್ಯೆ ಬರುತ್ತೆ, ಹಣಕಾಸಿನ ಮುಗ್ಗಟ್ಟು ಬರುತ್ತೆ. ಇವೆಲ್ಲ ಸಾಕಷ್ಟು ಈ ಗೃಹ ನಿರ್ಮಾಣದಲ್ಲಿ ಬರುತ್ತೆ. ಅದನ್ನ ಆದಷ್ಟು ನುರಿತವಾದ ಒಂದು ಚೆನ್ನಾಗಿ ಕಲ್ತಿರ್ತಕ್ಕಂಥ ಅವರ ಹತ್ರ ನೀವು
ಅದನ್ನು ಪ್ಲಾನ್ ಹಾಕ್ಸ್ಕೊಂಡು ಆದಷ್ಟು ಉತ್ತರದಲ್ಲಿ ಖಾಲಿ ಜಾಗ, ಪೂರ್ವದಲ್ಲಿ ಜಾಗ, ಆದಷ್ಟು ಎಷ್ಟು ಬರುತ್ತೋ ಅಷ್ಟು ಬಿಡು. 100 ಅಡಿ 5 ಅಡಿ ಬಿಡೋದು ನಾನು ಹೇಳ್ತಾ ಇಲ್ಲ, ಒಂದು 2 ಅಡಿ ಆದರೂ ಕನಿಷ್ಠ ಜಾಗ ಬಿಟ್ಟು ಮನೆಯ ಕಟ್ಟಿದ್ರೆ, ನಿರ್ಮಾಣ ಮಾಡಿದ್ರೆ, ಮತ್ತು ಪೂರ್ವ ಏಷ್ಯಾದಲ್ಲಿ ಅಥವಾ ಉತ್ತರ ಏಷ್ಯಾದಲ್ಲಿ ಕಿಟಕಿಗಳನ್ನ ಅಳವಡಿಸಿದ್ರೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ 99%. ಒಂದು. ಎರಡನೇದಾಗಿ ಮನೇನ ಸರಿಯಾದ ರೀತಿ ನಿಮ್ಮ ಹತ್ರ ಹಣನೂ ಇಲ್ಲಪ್ಪ ನಾನು ಚೆನ್ನಾಗಿ ಮನೆ ಕಟ್ಟಬೇಕಂದ್ರೆ ಆದಷ್ಟು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳನ್ನ ಬಂದ್ ಮಾಡಬೇಕು. ನಾನು ಹೇಳಿದ ಅವಾಗ ನಿಮಗೆ 60 ಡಿಗ್ರಿ ಮೇಲೆ ಗಾಳಿ ಆ ಕಡೆ ಬರಬಾರ್ದು. ಆ ದಿಕ್ಕುಗಳನ್ನ ಸರಿಯಾದ ರೀತಿ ನಾವು ನಿರ್ಮಾಣ ಮಾಡಿದಾಗ ನಿಮಗೆ ಹಣದ ಸಮಸ್ಯೆ ಇಲ್ಲದೇ ಮನೆ ಆಗುತ್ತೆ. ಅದಕ್ಕೆ ನಾನು ಗ್ಯಾರಂಟಿ. 100 ವರ್ಷ ನಿಂತೋಗ್ಲಿ ಮನೆ ಎತ್ತಿ. ಅರ್ಥ ಆಗುತ್ತಲ್ಲ? ದೇವರು ಚೆನ್ನಾಗಿಟ್ಟಿರಲಿ, ಸರ್ವರಿಗೂ ಸಾಕಷ್ಟು ಒಳ್ಳೇದು ಮಾಡಲಿ. ಆದಷ್ಟು ಮನೆ ಕಟ್ಟುವಾಗ ಸ್ವಲ್ಪ ಜಾಗ್ರತೆ ವಹಿಸಿ ಚೆನ್ನಾಗಿರಿ, 100 ವರ್ಷ ಬಾಳಿ. ಸರ್ವೇ ದೇವ ವಿರಾಜ್ ವಿಶ್ವಕರ್ಮ ವೀರಬ್ರಹ್ಮೇಂದ್ರ ಸ್ವಾಮಿ. ನಮಸ್ತೆ ನಮಸ್ತೆ. ತುಂಬಾ ಧನ್ಯವಾದಗಳು ಗುರುಗಳೇ. ತುಂಬಾ ಸಂತೋಷ. ಒಳ್ಳೆದಾಗಲಿ. ನಾನು ಆಕಸ್ಮಿಕವಾಗಿ ಬಂದಿದ್ದೀರಾ, ನೀವು ಚೆನ್ನಾಗಿರಿ. ನಿಮ್ಮ ಬಗ್ಗೆ ನಾನು ಕೇಳ್ಪಟ್ಟಿದ್ದೆ. ನಾನು ನ್ಯೂಮರಾಲಜಿ ಮೊಬೈಲ್ ಹೆಂಗಿರ್ಬೇಕು, ಮೊಬೈಲ್ ನಂಬರ್ ಅತಿ ಮುಖ್ಯವಾಗಿ ಹೇಳ್ತೀನಿ. ಒಂದು ಸಣ್ಣ ವಿಷಯ ತಿಳ್ಕೊಳ್ಳಿ. ಮೊಬೈಲ್ ಅಂದ್ರೆ ಹೆಂಗಿರ್ಬೇಕು, ಮೊಬೈಲಲ್ಲಿ ಅತಿ ಮುಖ್ಯವಾಗಿ 4 ನಂಬರ್ಗಳು ಅತಿ ಮುಖ್ಯವಾಗಿರ್ಬೇಕಾಗತ್ತೆ. ಏನಪ್ಪ ಅದು ನಂಬರ್ ಅಂದ್ರೆ, ಸೂರ್ಯ ದಿಕ್ಕು 1 ನಂಬರು, 3 ಉತ್ತರ ದಿಕ್ಕು ಗುರುಗ್ರಹ, 4 ಹಾಗಾಗಿ ದಕ್ಷಿಣ ದಿಕ್ಕು 9 ನಂಬರು, ಪಶ್ಚಿಮ ದಿಕ್ಕು 7. ಈ 4 ನಂಬರ್ಗಳು ಮೊಬೈಲಲ್ಲಿ ಇರಬೇಕು. ಆ ನಂಬರ್ಗಳ ಮಧ್ಯದಲ್ಲಿ 8ಗಳನ್ನ ಯಾವ ರೀತಿ ಬಳಸಬೇಕು, 7ಗಳನ್ನ ಯಾವ ರೀತಿ ಬಳಸಬೇಕು, 4 ಇರಬಾರ್ದು, 2 ಇರಬಾರ್ದು, 0 ಇರಬಾರ್ದು ಅಂತ ಹೇಳ್ತೀವಿ. ಆದರೂ ಯಾವಾಗ ಇರಬೇಕು ಯಾವಾಗ ಇರಬಾರ್ದು ಅನ್ನೋದು ಇರುತ್ತೆ. ಯಾವುದೇ ಕಾರಣಕ್ಕೆ ಒಂದು ಮೊಬೈಲಲ್ಲಿ 1 ಆಗಲಿ 5 ಆಗಲಿ 6 ಆಗಲಿ ಇರಬೇಕೇ ವಿನಃ ಯಾವುದೇ ಟೋಟಲ್ ಮಾಡಿದ್ರೆ ಬೇರೆ ನಂಬರ್ ಬರಬಾರ್ದು. ಅಂದ್ರೆ ಒಂದು ನಂಬರ್ ಯಾವ್ದು ತಗೊಳ್ತೀವಿ ಅಂತಂದ್ರೆ ಸಿಮ್ ಕಾರ್ಡು. ಒಂದು ಉದಾಹರಣೆ ಕೊಡ್ಬೇಕಂದ್ರೆ 9ರ ಪಕ್ಕ 3 ಇದ್ರೆ ಅತ್ಯುನ್ನತ ಖ್ಯಾತಿ ಗಳಿಸ್ತಾನೆ. 9ರ ಪಕ್ಕ 1 ಇದ್ರೆ ಮನುಷ್ಯ ನಿರಾಳವಾಗಿ ಜೀವನ ಚೆನ್ನಾಗಿ ಸೋಷಿಯಲ್ ಆಗಿ ವರ್ಕ್ ಮಾಡ್ತಾನೆ. ಹಾಗೆ 7 ಪಕ್ಕ 5 ಇದ್ರೆ ಬಿಸ್ನೆಸ್ ಮಾಡ್ತಾನೆ. ಹಾಗೆಲ್ಲ ಇರುತ್ತೆ. ಮಗ ಯಾರೋ ಓದಿರ್ತಾನೆ, ಅವನಿಗೆ ಕೆಲಸ ಸಿಗಲ್ಲ. 1 7 ಇದ್ರೆ ಅವನಿಗೆ ಕೆಲಸದ ಯೋಗ ಬರುತ್ತೆ. ಮೊಬೈಲಲ್ಲಿ ಅವೆಲ್ಲ ಅಳವಡಿಸ್ಕೊಂಡು ನಂಬರ್ ಮಾಡ್ಕೋಬೇಕು. ಹೆಸರನ್ನ ಹೆಂಗೆ ಇಟ್ಕೋಬೇಕು, ಮೊಬೈಲ್ ನಂಬರ್ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ನಾವು ಹೆಸರನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಮಾಡಿದ್ರೆ ಮನುಷ್ಯ ಉನ್ನತಿ ಸ್ಥಾನಕ್ಕೆ ಹೋಗ್ತಾನೆ. ಯಾವುದು ಕಷ್ಟ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ತಿಳಿದಿರೋರ ಹತ್ರ ಹೋಗಿ ಸ್ವಲ್ಪ ಚರ್ಚೆ ಮಾಡ್ಕೊಂಡಾಗ ನಮ್ಮಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನ ಸರಿಪಡಿಸ್ಕೊಂಡು ಜೀವನ ಸರಿ ಮಾಡ್ಕೊಂಡು ಇಷ್ಟೇ ವಿದ್ಯೆ. ಇನ್ನೇನಿದ್ದೀರಾ? ಸರ್ವೋಪಯೋಗ ಭಗವಂತ ಚೆನ್ನಾಗಿಟ್ಟಿರಿ. ಎಲ್ಲರಿಗೂ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಭಗವಂತ ಆಶೀರ್ವಾದ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ. ದೇವರ ಸಂತೋಷ. ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತವರು ನೋಡಿದ್ರಲ್ಲ, ನಮ್ಮ ಗೌರಿಬಿದನೂರಿನ ವಾಸ್ತು ತಜ್ಞರಾದಂಥ ಮೂರ್ತಿ ಸರ್ ಅವರು ಇಷ್ಟೊತ್ತವರಿಗೂ ಕೂಡ ತಮ್ಮ ಹತ್ರ ವಾಸ್ತು ಬಗ್ಗೆ ಹಲವಾರು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಏಕೆಂದರೆ ನನಗೆ ತುಂಬ ಜನ ಹಲವಾರು ವಿವಿಧ ಕ್ಷೇತ್ರಗಳಲ್ಲಿ ಪರಿಚಯ ಇದ್ದರೂ ಕೂಡ ನಾನು ಎಲ್ಲರ ಹತ್ರನೂ ಹೋಗಿ ನಾನು ಒಂದು ವಿಚಾರನ ತಂದು ಮುಂದೆ ಇಡುವಂಥದ್ದು ಮತ್ತು ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸಕ್ಕೆ ನಾನು ಕೈ ಹಾಕಲ್ಲ. ಏಕೆಂದರೆ ನಾವೇನೇ ಒಂದು ಕಾರ್ಯಕ್ರಮ ಮಾಡಿದ್ಮೇಲೆ ಆ ಕಾರ್ಯಕ್ರಮದಿಂದ 4 ಜನಕ್ಕೆ ಒಳ್ಳೆಯದಾಗಬೇಕು. ಅದರಲ್ಲೂ ಇವತ್ತು ಬಹುತೇಕ ಹಣಕಾಸಿಗೆ ತುಂಬ ಬೆಲೆ ಕೊಟ್ಟು ಹಣಕಾಸು ಕೊಡುವಂಥವ್ರಿಗೆ ಒಂದು ಕೊಡದಿರೋ ಒಂದು ಇದು ಮಾಡುವಂಥ ಒಂದು ಇವತ್ತಿನ ವ್ಯವಸ್ಥೆ ಒಳಗಡೆ ಪಾಪ ನೊಂದಿರೋರು ಇರ್ತಾರೆ, ತುಂಬ ಶ್ರೀಮಂತರು ಇರ್ತಾರೆ, ಮಧ್ಯಮ ವರ್ಗದವರು ಈ ಥರ ಎಲ್ಲ ಇರ್ತಾರೆ. ಹಾಗಾಗಿ ಒಂದು ಉಪಯೋಗ ಆಗಲಿ ಅನ್ನೋ ಒಂದು ಕಾರಣದಿಂದ ಇಷ್ಟು ದೂರ ಬಂದು ನಾನು ಈ ಒಂದು ಕಾರ್ಯಕ್ರಮವನ್ನು ಇದು ಮಾಡಿ ನಿಮ್ಮ ಮುಂದೆ ಇಡಬೇಕು ಅನ್ನುವಂಥ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ. ನಾನು ಏನು ವಾಸ್ತು ತಜ್ಞರಾದಂಥ ಮೂರ್ತಿ ಸರ್ ಅವ್ರದ ಡಿಸ್ಪ್ಲೇ ಮೇಲೆ ಅವರ ನಂಬರು ವಿಳಾಸ ಸಮೇತ ಬರುತ್ತೆ. ತಮಗೆ ಏನಾದರೂ ಇದರ ಉಪಯೋಗ ಪಡ್ಕೋಬೇಕು ಅನ್ನುವಂಥ ಒಂದು ಏನಾದರೂ ನಿಮ್ಮಲ್ಲಿ ಬಂದರೆ, ಮನಸ್ಸಿಗೆ ಬಂದರೆ, ಇದರಲ್ಲಿ ನೀವು ಇದರಿಂದ ನನಗೇನೋ ಉಪಯೋಗ ಆಗಬೇಕು ಅಂತಾಗಲಿ ಇನ್ನೊಂದು ಬೇರೆ ರೀತಿಯ ಒಂದು ಸ್ವಾರ್ಥ ಮನೋಭಾವ ಇದ್ಯಾವುದೂ ಇಲ್ಲ. ಸಾರ್ವಜನಿಕ ವಲಯದಲ್ಲಿ ಹಲವಾರು ಜನ ಕಷ್ಟದಲ್ಲಿರ್ತಾರೆ, ಅವರಿಗೆ ಒಂದು ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಸದುದ್ದೇಶ ಇಟ್ಕೊಂಡು ನಾನು ಈ ಒಂದು ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗಾಗಿ ದಯಮಾಡಿ ಯಾರಾದರೂ ತಮಗೆ ಈ ವಾಸ್ತು ಬಗ್ಗೆ ಏನಾದರೂ ಬೇಕು ಅಂದರೆ, ತಮಗೆ ನಾವು ಮೂರ್ತಿ ಸರ್ ಕಡೆಯಿಂದ ಒಂದು ಅನುಕೂಲತೆ ಏನೋ ಬೇಕು ಅಂದರೆ ದಯಮಾಡಿ ಅವರ ನಂಬರ್ಗೆ ಕರೆ ಮಾಡಿ ಅವರ ಒಂದು ಇದು ಅವರ ವಿಳಾಸದ ಒಂದು ಕಾರ್ಡನ್ನು ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಇದು ಸಮೇತ ನಿಮ್ಮ ಮುಂದೆ ನಾನು ಇಡುವಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ನನ್ನ ಒಂದು ವಿಶೇಷ ಮನವಿ ಏನಪ್ಪ ಅಂದರೆ,
ಇಲ್ಲಿವರೆಗೂ ಕೂಡ ನಮ್ಮ ಕಾವೇರಿ ಗರ್ಜನೆ ಚಾನಲ್ಗೆ ತಾವೆಲ್ಲ ತುಂಬಾ ಸಹಕಾರ ಮಾಡ್ತಾಯಿದ್ದೀರ ಮತ್ತು ಶೇರ್ ಮಾಡಿ ದಯಮಾಡಿ ನನಗೆ ಹಣಕಾಸುಗಿನ ಹೆಚ್ಚಾಗಿ ಸಮಾಜದಲ್ಲಿ ನೊಂದಿರೋ 4 ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ಒಂದು ಸದುದ್ದೇಶ ತುಂಬ ಗುರಿ ಇಟ್ಕೊಂಡು ನಾನು ಹೊರಟಿರುವಂಥವನು. ದಯಮಾಡಿ ನನ್ನ ಈ ಒಂದು ಕಾವೇರಿ ಗರ್ಜನೆ ಚಾನಲ್ನ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಂದು ಆ್ಯಕ್ಚುಲಿ ರಿಜಿಸ್ಟರ್ಡ್ ಚಾನಲ್ ಕೂಡ ಆಗಿರುತ್ತೆ. ತಾವು ಯೂಟ್ಯೂಬ್ಗೆ ಹೋಗಿ ಕಾವೇರಿ ಗರ್ಜನೆ ಅಂತ ಇಂಗ್ಲೀಷ್ನ ಟೈಪ್ ಮಾಡಿದ್ರೆ ಅಲ್ಲಿ ಬರುವಂಥ ಒಂದು ಏನು ನಮ್ಮ ಚಾನಲ್ ಲೋಗೋ ಇದೆ, ಅದು ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅಂತ ತೋರುತ್ತೆ. ಅಲ್ಲಿ ತಾವು ಕ್ಲಿಕ್ ಮಾಡಿ, ಮತ್ತು ಅಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ ಗಂಟೆ, ಅದರ ಮೇಲೆ ತಾವು ಕ್ಲಿಕ್ ಮಾಡಿ ಅಲ್ಲಿ ಹಾಲ್ ಅಂದ್ಕೊಟ್ರೆ ನಮ್ಮ ಚಾನಲ್ಗೆ ತಾವು ಚಂದಾದಾರ ಆಗ್ತೀರಿ. ಈ ಮೂಲಕ ನಮಗೆ ಒಳ್ಳೊಳ್ಳೆ ವಿಚಾರನ ತಮ್ಮ ಮುಂದೆ ಇಡುವಂಥ ಒಂದು ಇದರಲ್ಲಿ ನಮಗೆ ತಮ್ಮ ಸಹಕಾರ, ಬೆಂಬಲ, ಆಶೀರ್ವಾದ ತುಂಬ ಅತ್ಯಮೂಲ್ಯವಾಗುತ್ತೆ ಅಂಥೇಳಿ ಈ ಮೂಲಕ ತಮ್ಮೆಲ್ಲರೂ ಮತ್ತೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ.